ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಡೌಟ್ ಇದ್ದೇ ಇತ್ತು assistation ಪೋರ್ಟಲಲ್ಲಿ ನಾವು ಒಂದು ಕೆಲವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಅಂತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಕ್ಲಿಯರ್ ಕಟಾಗಿ ತಿಳಿಸ್ಕೊಡ್ತೀನಿ. SSP ಪೋರ್ಟಲ್ ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂದಿದೆ. ಆ ನೋಟಿಫಿಕೇಶನ್ ಕಂಪ್ಲೀಟಾಗಿ ಏನು ಮಾಡಿದ್ದಾರೆ ಅಂದರೆ ಯಾವ ಕ್ಯಾಟಗರಿಯವರು ಏನೊಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು assistation ಪ್ರೊಸೆಸ್ಗೆ ಅಂತ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನೋಟಿಫಿಕೇಶನ್ ಸಮೇತ ನಿಮಗೆ ಯಾವ ಥರ ಒಂದು ಅಪ್ಲೋಡ್ ಮಾಡೋದು ಡಾಕ್ಯುಮೆಂಟ್ಸ್ನ ಯಾವ ಥರ ಒಂದು ಸಬ್ಮಿಟ್ ಮಾಡೋದು ಮತ್ತು ಏನೊಂದು ನೋಟಿಫಿಕೇಶನ್ ಬಂದಿದೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಜಸ್ಟ್ ಈ ಒಂದು ವಿಡಿಯೋನ ಏನು ಮಾಡಿ ಅಂದರೆ ಪೂರ್ತಿ ಒಂದು ತನಕ ನೋಡ್ತಾ ಹೋಗಿ ಹಾಗೂ ನಿಮ್ಮ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ ಪಾರ್ಟ್ 3 ಬಗ್ಗೆ ನಮ್ಮ ಚಾನಲ್ಲಿ ವೀಡಿಯೋ ಬರಬೇಕಾಗಿತ್ತು. ಶಾರ್ಟ್ಲಿ ಇವತ್ತು ಅಥವಾ ನಾಳೆ ರಿಲೀಸ್ ಆಗುತ್ತೆ ನಮ್ಮ ಚಾನಲ್ಲಿ. ಜಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಕಂಪ್ಲೀಟಾಗಿ ಒಂದು ಸ್ಕಾಲರ್ಶಿಪ್ ರಿಲೇಟೆಡ್ ವೀಡಿಯೋ ಏನು ಫಿನಿಶ್ ಆಗಬೇಕಾಗಿತ್ತು ಪಾರ್ಟ್ 3ಲಿ ಅದು ಫಿನಿಶ್ ಆಗುತ್ತೆ. ಜಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇವಾಗ ನಿಮ್ಗೆ ಏನಂದರೆ ನೋಟಿಫಿಕೇಶನ್ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ಏನಂದರೆ assistation ಮಾಡಬೇಕಾದ್ರೆ ಇಲ್ಲಿ ಬರೀ ಫೀಸ್ ರಿಸಿಪ್ಟ್ನ ಅಪ್ಲೋಡ್ ಮಾಡೋಕ್ಕೆ ಒಂದು ಆಪ್ಷನ್ ತೋರಿಸ್ತಿದೆ, ಬೇರೆ ಒಂದು ಆಪ್ಷನ್ ಯಾವುದೇ ಥರದೊಂದು ತೋರಿಸ್ತಾ ಅಂತ ಸಾವಿರ ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಿರು. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕ್ಲಿಯರ್ ಕಟಾಗಿ ತಿಳಿಸ್ಕೊಡ್ಬಿಡ್ತೀನಿ ಯಾಕೆ ನಿಮಗೆ ಒಂದು ಫೀಸ್ ರಿಸಿಪ್ಟ್ ಮಾತ್ರ ತೋರಿಸಿದೆ, ಬೇರೆ ಡಾಕ್ಯುಮೆಂಟ್ಸ್ನ ತೋರಿಸ್ತಾ ಇಲ್ಲ ಅನ್ನೋದು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದೊಂದು SSP ಪೋರ್ಟಲ್ನಿಂದ ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿರೋದು. ಈ ಫಸ್ಟ್ ನೀವು ನೋಡಬೇಕಾಗಿರೋದು ಏನಂದರೆ ಸ್ಟೂಡೆಂಟ್ ಟೈಪ್ ಅಂತ ಕೊಟ್ಟಿದ್ದಾರೆ. ಯಾರೊಬ್ಬ ವಿದ್ಯಾರ್ಥಿ ಏನು ಮಾಡಿದ್ದಾನೆ ಅಂದರೆ ಈ ಯೂನಿವರ್ಸಿಟಿ ಲೊಕೇಟ್ ಆಗಿರೋದು ಕರ್ನಾಟಕದಲ್ಲಿ ಲೊಕೇಟ್ ಆಗಿರೋಂಥ ಯೂನಿವರ್ಸಿಟಿಲಿ ಏನಾದರೂ ವಿದ್ಯಾರ್ಥಿ ಓದ್ತಾ ಇದ್ದರೆ ಅವನು ಕೇವಲ ಏನು ಮಾಡಬೇಕಾಗುತ್ತೆ ಅಂದರೆ ಫೀಸ್ ರಿಸಿಪ್ಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾರು ಅಂದರೆ ಸ್ಟೂಡೆಂಟ್ ಸ್ಟಡಿಂಗ್ ಎನಿ ಕೋರ್ಸ್, ಯಾವುದಾದ್ರು ಒಂದು ಕೋರ್ಸಲ್ಲಿ ಒಂದು ಸ್ಟಡಿ ಮಾಡ್ತಾ ಇರ್ಬೋದು ಅದರ್ ದೆನ್ ಅಂದರೆ PUC, ITI, ಡಿಪ್ಲೊಮೊ, ಪಾಲಿಟೆಕ್ನಿಕ್ ಆ್ಯಂಡ್ ಡಿಪ್ಲೊಮೊ ಇನ್ ನರ್ಸಿಂಗ್, ಡಿಪ್ಲೊಮೊ ಇನ್ ಫಾರ್ಮಸಿ ಆ್ಯಂಡ್ ಡಿಪ್ಲೊಮೊ ಇನ್ ಪ್ಯಾರಾಮೆಡಿಕಲ್. ಇಷ್ಟು ಕೋರ್ಸ್ ಬಿಟ್ಟು ಅವನು ಬೇರೆ ಯಾವುದಾದ್ರು ಒಂದು ಕೋರ್ಸಸಲ್ಲಿ ಓದ್ತಾ ಇದ್ರೆ ಅವ್ನು ಜಸ್ಟ್ ಒಂದು ಫೀಸ್ ರಿಸಿಪ್ಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾರು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಅಪ್ಲಿಕಬಲ್ ಟು ಡಿಪಾರ್ಟ್ಮೆಂಟ್ಸ್, ಯಾರೊಂದು ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಬರ್ತೀರಾ, ಮತ್ತು ಯಾರೊಂದು ಟ್ರೈಬಲ್ ವೆಲ್ಫೇರ್ ಮತ್ತು ಮೈನಾರಿಟೀಸ್ ವೆಲ್ಫೇರ್ ಇಲ್ಲೊಂದೇನು ಡಿಪಾರ್ಟ್ಮೆಂಟ್ಸ್ ಕೊಟ್ಟಿದ್ದೀರಾ, ಈ ಡಿಪಾರ್ಟ್ಮೆಂಟ್ಸ್ ಒಳಗಡೆ ಯಾರೊಂದು ಬರ್ತೀರಾ ಅವ್ರೇನು ಮಾಡಬೇಕಾಗುತ್ತೆ ಅಂದರೆ ಕೇವಲ ಒಂದು ಫೀಸ್ ರಿಸಿಪ್ಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಒಂದು ನೋಟಿಫಿಕೇಶನ್ ಬೇಕು ಅಂದರೆ ನಿಮ್ಗೆ PDF ಫಾರ್ಮೆಟಲ್ಲಿ ಕೂಡ ಕೊಡ್ತೀನಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಏನು ವರಿ ಮಾಡ್ಕೋಬೇಡಿ. ಈ ಒಂದು PDF ಅಲ್ಲಿ ಏನು ಕೊಟ್ಟಿದ್ದಾರೆ ಪ್ರತಿಯೊಂದು ಡೀಟೇಲ್ಸು ಕೂಡ ಕರೆಕ್ಟಾಗಿ ಓದಿ, ನಿಮ್ಗೆ ಅಪ್ಲಿಕಬಲ್ ಆದರೆ ಮಾತ್ರ ರಿಲೆವೆಂಟ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಏನೋ ಅಪ್ಲೋಡ್ ಮಾಡೋಕ್ಕಾಗತ್ತೆಲ್ಲ, ಏನು ವರಿ ಮಾಡ್ಕೋಬೇಡಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಯಾವ ಥರ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ನ ಕೊಟ್ಟು ಒಂದು ಅಸಿಸ್ಟೇಷನ್ಗೆ ಯಾವ ಥರ ಒಂದು ಅಪ್ರೂವ್ಗೆ ಕಳಿಸೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಜಸ್ಟ್ ತನಕ ನೋಡ್ತಾ ಹೋಗಿ. ಇಲ್ಲಿ ಒಂದು ಫೀಸ್ ರಿಸಿಪ್ಟ್ ಎಲ್ಲ ನೋಡಾದ್ಮೇಲೆ ಇಷ್ಟೊಂದು ಪ್ರೋಸೆಸ್ ಇರುತ್ತೆ. ಇಲ್ಲಿ ಕ್ಯಾಟಗರಿ ಬೇರೆ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂದರೆ ಇವಾಗ OBC ಸ್ಟೂಡೆಂಟ್ಸ್ ಏನು ವರಿ ಮಾಡ್ಕೋಬೇಡಿ, ನೀವು ಜಸ್ಟ್ ಒಂದು ಫೀಸ್ ರಿಸಿಪ್ಟ್ನ ಅಪ್ಲೋಡ್ ಮಾಡಿದ್ರೆ ಸಾಕಾಗಿರುತ್ತೆ. ಬೇರೆ ಯಾವುದೇ ಥರದೊಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋಕ್ಕಾಗತ್ತಿಲ್ಲ. ನಮ್ಮ ಚಾನಲ್ ಆಗಲೇ ಕೂಡ ನಿಮಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಯಾವ ಥರ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದು ಒಂದು assistation ಪ್ರೊಸೆಸ್ಗೆ ಅನ್ನೋದನ್ನ. ಇವಾಗ ನೆಕ್ಸ್ಟ್ ಪ್ರೋಸೆಸ್ ಕಂಟಿನ್ಯೂ ಆಗಿರೋದನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ನೀಟ್ ಆಸ್ಪಿರೆಂಟ್ಸ್ಗೆ ಒಂದು ಏನಂತ ರಿಮೈಂಡರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಂದರೆ ಒಂದು ಕೇವಲ ಒಂದು 5 ತಿಂಗಳಿದೆ ನಿಮಗೆ ನೀಟ್ ಎಕ್ಸಾಮ್ಗೆ. ಇನ್ನೂ ಯಾರೊಂದು ಪ್ರಿಪ್ರೇಷನ್ನೇ ಸ್ಟಾರ್ಟ್ ಮಾಡಿಲ್ಲ ಅವ್ರು ಬೇಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ನೀಟ್ ಎಕ್ಸಾಮ್ಗೆ ಓದೋಕ್ಕೆ. ಯಾಕೆಂದರೆ ನೀವು ಲಾಸ್ಟಲ್ಲಿ ಯಾವುದೇ ಕಾರಣಕ್ಕೂ ಓದಿ ಒಂದು ಒಳ್ಳೆ ಸ್ಕೋರ್ನ ಪಡೆಯೋಕ್ಕಾಗಲ್ಲ. ಇವಾಗಲೇ ಸ್ಟಾರ್ಟ್ ಮಾಡಿದ್ರು ಕೂಡ ನೀವು ಒಳ್ಳೆ ಸ್ಕೋರ್ನ ಪಡ್ಕೋಬೋದಾಗಿರುತ್ತೆ. ನೀವು ಅನ್ಅಕಾಡೆಮಿಗೆ ಜಾಯ್ನ್ ಆದರೆ ಏನಾಗುತ್ತೆ ಅಂದರೆ ನಿಮಗೆ ಒಂದು ಅಲ್ಲಿ ಟಾಪ್ ಎಜುಕೇಟರ್ಸ್ ಒಂದು ಕ್ಲಾಸಸ್ನ ತಗೋತಾರೆ. ಇಲ್ಲಿ ಒಂದು ಹೊಸ ಬ್ಯಾಚಸ್ ಸ್ಟಾರ್ಟ್ ಆಗ್ತಿದೆ ಒಂದು ಫೆಬ್ರವರಿ 17ನೇ ತಾರೀಕು. ನೀವು ಯಾವುದೇ ಒಂದು ಬ್ಯಾಚಿಗೆ ಜಾಯ್ನ್ ಆದರೂ ಕೂಡ ಅಲ್ಲಿ ಏನು ಮಾಡ್ತಾರೆ ಅಂದರೆ ಫುಲ್ಲು ಸಿಲೆಬಸ್ನ ಕವರ್ ಮಾಡ್ಕೊಡ್ತಾರೆ. ನೀವೇ ಅಂದರೂ ಪ್ಲಸ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮ್ಗೆ ಏನು ಬೆನಿಫಿಟ್ ಅಂದರೆ ಇಂಡಿಯಾದ ಒಂದು ಬೆಸ್ಟ್ ಎಜುಕೇಟರ್ಸ್ ನಿಮಗೆ ಎಲ್ಲ ಒಂದು ಕ್ಲಾಸಸ್ನ ತಗೋತಾರೆ. ಮತ್ತು ನಿಮಗೆ ಲೈವಿಗೆ ಒಂದು ಟೆಸ್ಟ್ ಮಾಡಿ ಮತ್ತು ಒಂದು ಲೈವಿಗೆ ಒಂದು ಡೌಟ್ನು ಕೂಡ ಕ್ಲಿಯರ್ ಮಾಡಿಕೊಡ್ತಾರೆ. ಮತ್ತು ಇನ್ನೊಂದು ಅಂದರೆ ನಿಮಗೆ ನೋಟ್ಸು ಕೂಡ ಅವರೇ ಕಳಿಸ್ಕೊಡ್ತಾರೆ ನಿಮಗೆ ಒಂದು PDF ಫಾರ್ಮೆಟಲ್ಲಿ. ನೀವು ಜಸ್ಟ್ ಲೈವ್ಸ್ ಮೀಡಿಯಾನ ಕೋಡ್ನ ಯೂಸ್ ಮಾಡಿ ಒಂದು ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗಿರುತ್ತೆ. ನೀವು ಲೈವ್ಸ್ ಮೀಡಿಯಾನ ಕೋಡ್ನ ಯೂಸ್ ಮಾಡಿ ಒಂದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇಲ್ಲ ಪ್ಲಸ್ ಮತ್ತು ಐಕಾನ್ ಹಾಕಿರುತ್ತೆ. ನಿಮ್ಗೆ ಯಾವ ಒಂದು ಸಬ್ಸ್ಕ್ರಿಪ್ಷನ್ ಕನ್ವೀನಿಯಂಟ್ ತೊಗೋಬೋದಾಗಿರುತ್ತೆ. ನೀವು ಇಲ್ಲಿ ಫೀಚರ್ಸ್ ಏನೋ ಒಂದು ಅನ್ಲಾಕ್ ಆಗುತ್ತೆ ಅನ್ನೋ ಇಲ್ಲಿ ಡಿಸ್ಪ್ಲೇನ ಮಾಡ್ತೀನಿ, ನೀವು ಎಲ್ಲ ಕೂಡ ನೋಡ್ಕೋಬೋದಾಗಿರುತ್ತೆ. ಪ್ಲಸ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದ ತಕ್ಷಣ ನಿಮಗೆ ಇದೊಂದು ಫೀಚರ್ಸ್ ಎಲ್ಲ ಕೂಡ ನಿಮಗೆ ಅನ್ಲಾಕ್ ಆಗುತ್ತೆ. ನೀವು ಜಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ಲೈವ್ಸ್ ಮೀಡಿಯಾನ ಕೋಡ್ನ ಯೂಸ್ ಮಾಡಿ ಒಂದು ಡಿಸ್ಕೌಂಟ್ನ ಪಡ್ಕೋಬೋದಾಗಿರುತ್ತೆ. ಇನ್ಸ್ಟೆಂಟಾಗಿ ಒಂದು 10%ನ. ನಿಮಗೆ ಫರ್ದರ್ ಏನೋ ಡೀಟೇಲ್ಸ್ ಬೇಕು ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ನ ಮಾಡ್ಬೋದಾಗಿರುತ್ತೆ. ಇವಾಗ ನಿಮಗೆ ಡಾಕ್ಯುಮೆಂಟ್ಸ್ನ ಯಾವ ಥರ ಒಂದು ಸಬ್ಮಿಟ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಇವಾಗ ಡಾಕ್ಯುಮೆಂಟ್ಸ್ ಯಾವುದು ಅಪ್ಲೋಡ್ ಮಾಡೋಂಗಿಲ್ಲ ಅಂತ ಇಲ್ಲಿ ಕನ್ಫರ್ಮ್ ಆಗಿದೆ. ಜಸ್ಟ್ ಇಲ್ಲಿ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಾದ್ಮೇಲೆ ಸಬ್ಮಿಟ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡೋದ್ಮೇಲೆ ನಿಮಗೆ ಏನು ತೋರಿಸುತ್ತಿಲ್ಲ ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಟು ಬಿ ಅಟ್ಯಾಚ್ಡ್ ಅಂತ ಒಂದು ತೋರಿಸುತ್ತೆ. ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಾಗಬೇಕಾದ್ರೆ ಅಸಿಸ್ಟೆಡ್ ಆಗಬೇಕಾಗಿರುತ್ತೆ. ನಂತರ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ರೂವ್ ಆದಮೇಲೆ ಏನಾಗುತ್ತೆ ಅಂದರೆ ಅಪ್ರೂವ್ ಡಾಕ್ಯುಮೆಂಟ್ಸ್ ಅನ್ನೋ ಒಂದು ಸೆಕ್ಷನ್ ಕಾಣ್ತಿದೆಯಲ್ಲ ಇಲ್ಲಿ ಬರುತ್ತೆ. ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ರೂವ್ ಆದಮೇಲೆ ನಿಮಗೆ assistation ID ಸಿಗುತ್ತೆ. ಅದು ನಿಮಗೆ ಬೇಕಾಗಿರುತ್ತೆ. ನೆಕ್ಸ್ಟ್ ಒಂದು ಪ್ರೋಸೆಸ್ ಒಂದು ಅಪ್ಡೇಟ್ಸ್ ಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ಥ್ಯಾಂಕ್ ಯು for watching till end.